ವಿಚಾರ ಮಾಡಿದಾಗ 70,000 ಶಿಕ್ಷಕರ ಕೊರತೆ ಐತಿ ಅಂತೇಳಿ ನಾವು ಮೇಲೆ ಹೇಳ್ತಾ ಇರ್ತೀವಿ. ಈಗ ಮೊನ್ನೆನೂ 36,000 ತೊಗೊಳ್ತೀವಿ ಅಂತೇನೋ ಘೋಷಣೆ ಮಾಡಿದ್ದಾರೆ ನಮ್ಮ ಈಗಿನ ಸಿದ್ದರಾಮಯ್ಯ ಸರ್ಕಾರದವರು. ಆದರೆ ಇನ್ನೂ ಯಾವಾಗ ಆಗ್ತದೆ ನೋಡೋಣ ಅದನ್ನು. ಬಟ್ ಇದು ಇಷ್ಟರಿಂದ ಸಾಕಾಗ್ತದನ ಅಂತೇಳಿ. ಆದ್ರೆ ಈಗ ಕೆಲವೊಂದಿಷ್ಟು ಏನೋ ಗೊಂದಲಗಳಿದ್ದಾವೆ, ಇದರಲ್ಲೇ ದಿಶಾಬೋಲ್ ಮಾಡುವಂಥವು ಇದ್ದಾವೆ. ಯಾಕಂತಂದ್ರೆ ಇಲ್ಲಿ ನಿಜವಾಗಿಯೂ ಶಿಕ್ಷಣಕ್ಕೆ ನಾವು ಅಂದ್ಕೊಂಡಷ್ಟು ಮಟ್ಟಿಗೆ ದೊಡ್ಡ ಪ್ರಮಾಣದ ಸಹಾಯ ಸರ್ಕಾರದಿಂದ ಆಗ್ತಾ ಇಲ್ಲ. ಯಾಕಂದರೆ ಸರ್ಕಾರ ಹೇಳೋದನ್ನ ಶಿಕ್ಷಣ ಕೊಡಿಸೋ ಸಲುವಾಗಿ ಮೊದಲೇದಾಗಿ ಭಾಳ ದೊಡ್ಡ ಮಹತ್ವದ ಕೆಲಸ ಅಂದ್ರೆ ಶಿಕ್ಷಣ ಕೊಡಿಸೋದು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಶಿಕ್ಷಣದಿಂದನೇ ಒಬ್ಬ ವ್ಯಕ್ತಿ ತಯಾರಾಗ್ತಿರ್ತಾನೆ. ಆ ವ್ಯಕ್ತಿ ತಯಾರಾದ್ರೆ ಕುಟುಂಬ ತಯಾರಾಗ್ತದೆ, ಕುಟುಂಬ ತಯಾರಾದ್ರೆ ಸಮಾಜ ತಯಾರಾಗ್ತೈತಿ, ಸಮಾಜ ತಯಾರಾದ್ರೆ ಹಳ್ಳಿ, ಪಟ್ಟಣ, ತಾಲೂಕಾ, ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಬೆಳವಣಿಗೆ ಹೋಗ್ತಾವೆ. ಆದ್ರೆ ಇವತ್ತೇನಾಗ್ಯದಪ್ಪ ಅಂತಂದ್ರೆ ಸರ್ಕಾರಿ ಶಾಲೆಗಳಂತ ನಾವೇನು ಕಲ್ಕೊಳ್ತೀವಿ, ಅಲ್ಲಿ ಹೆಚ್ಚಿಗೆ ಮಕ್ಕಳು ಹೋಗೋದು ಕಡಿಮೆ ಆಗ್ತಾ ಇದೆ ಅಂತ. ಯಾರು ಹೋಗ್ತಾರಪ್ಪ ಅಂಥ ಶಾಲೆಗಳಿಗೆ ಅಂದರೆ ಕೇವಲ ಏನೂ ಇಲ್ಲದಂಥವ್ರು, ಅತ್ಯಂತ ಕಡು ಬಡವರು ಅಲ್ಲಿ ಕಳಿಸ್ತಾ ಇರ್ತಾರೆ. ಬೇರೆ ಆಗಿಲ್ಲಪ್ಪ ಅಂತೇಳಿ ಕಡೆಗೆ ಒಂದು ಮಧ್ಯಾಹ್ನದ ಊಟ ಹೋಗ್ತದಪ್ಪ ಅಲ್ಲಿ ಅನ್ನೋ ಕಾರಣಕ್ಕಾಗಿ. ಆದರೆ ಅವ್ರು ಕಲಿಸ್ಲೇಬೇಕು, ಜಾಲ ಮಾಡಬೇಕು ಅನ್ನೋಂಥ ಉತ್ಸಾಹ ಪಾಪ ತಂದೆ ತಾಯಿಗಳಲ್ಲಿ ಭಾಳಷ್ಟು ತಂದೆ ತಾಯಿಗಳಲ್ಲಿ ಇಲ್ಲ ಅನ್ನೋದು ನಮಗೆ ಕಂಡು ಬರೋ ಸತ್ಯ ಆಗಿದೆ. ಯಾಕಂದ್ರೆ ಈ ದೇಶದ 90% ಜನ ಇನ್ನೂ ಏನಪ್ಪ ಅಂತಂದ್ರೆ ಕೂಲಿಕಾರರು ಅಥವಾ ಲೇಬರರ್ ಕ್ಲಾಸು ಅಥವಾ ಮತ್ತೆ ದುಡಿಯುವ ವರ್ಗದವರು, ಕೃಷಿ ಕೂಲಿಕಾರರಾಗಿರ್ಬೋದು, ಮತ್ತವರಿರ್ಬೋದು, ಇವರು ಹೆಚ್ಚಿದ್ದಾರಲ್ಲ. ಇವರು ತಮ್ಮ ಮಕ್ಕಳನ್ನು ಸರಿಯಾದ ಸಮಯಕ್ಕೆ ಕಲಿಸೋದು ಮಾಡೋದು, ಅವ್ರನ್ನ ಚೆಕ್ ಮಾಡುವಂಥದ್ದು, ಅವ್ರೇನು ಡೆವಲಪ್ ಆದ್ರೆ ಅನ್ನುವಂಥದ್ದು ಇವ್ಯಾವ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮುಂಜಾನೆ ಸಾಯಂಕಾಲವರೆಗೆ ದುಡಿದಾಗ ಅವ್ರಿಗೆ 2 ಹೊತ್ತಿನ ಹೊಟ್ಟಿಗೆ